ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಸೈಕಲ್ ಕುರಿತಾದ ತಮ್ಮ ಒಳ್ಳೆ ಅನುಭವಗಳನ್ನು ಹಂಚಿಕೊಳ್ಳುವಂತಹ ಅನೇಕರಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರು ಸೈಕಲ್ ಕಾರ್ಯಕ್ರಮ ಕೇಳಿಬಿಟ್ಟು ನನಗೆ ತುಂಬ ಪರಿಣಾಮ ಬೀರಿದೆ ಸರ್, ನಾನು ಕೂಡ ಈ ಪ್ರೋಗ್ರಾಮ್ದಲ್ಲಿ ಮಾತಾಡಬೇಕಿತ್ತು, ಈ ಕಾರ್ಯಕ್ರಮದಲ್ಲಿ ನಂದು ಒಂದು ಅನಿಸಿಕೆ ಇರಬೇಕು ಅಂತ ಹೇಳಿ ಅವರು ಹೇಳ್ತಾನೆ ತಮ್ಮ ಕೆಲವು ಅನುಭವಗಳನ್ನು ಹೇಳಿದಾಗ ಶುರು ಮಾಡಿದಾಗ, ಇರಿ ಒಂದು ನಿಮಿಷ ನಿಮ್ಮ ಎಲ್ಲ ಅನುಭವಗಳನ್ನು ಹೇಳಿವ್ರಿ ಅಂತೇಳಿ ನಾನು ಅವ್ರ ಮುಂದೆ ರೆಕಾರ್ಡ್ ಇಡ್ತಾ ಇದ್ದೇನೆ. ನಮಸ್ಕಾರ, ನಿಮ್ಮ ಹೆಸರೇನು? ಬುದ್ಧಿ ನಮಸ್ಕಾರ, ನಮ್ಮ ಹೆಸರು ಚಂದ್ರರಾಜು ಅಂತ. ಲಕ್ಷ್ಮೀಪುರದಿಂದ ಬಂದಿದ್ದೇನೆ. ಅಂದ್ರೆ ನನ್ನ ಇತಿಹಾಸನೇ ಸೈಕಲು. ದನಿಗುಲ್ ತರಬೇಕಾದ್ರು ಸೈಕಲು, ಏನೇ ಒಂದ್ ಕೆಲಸ ಹೊಡಿಬೇಕಾದ್ರು ಸೈಕಲೇ, ಇರ್ಲಿ ಹೋಗ್ಬೇಕಾದ್ರು ಸೈಕಲೇ, ಮೈಸೂರು ಹೋಗ್ಬೇಕಾದ್ರು ಸೈಕಲೇ. ನಾನು ಮೈಸೂರಲ್ಲಿ ಮನೆಯಲ್ಲಿ ನೀರು ಕುಟ್ಕೊಂಡಿದ್ದೆ, ದನ ಮೇಯಿಸ್ಕೊಂಡು ಅವತ್ತು ಕೆಲ್ಸಕ್ಕಿದ್ದೆ. ಎಮ್ಮೆ ಹಾಲು ಕರ್ಕೊಂಬಂದ್ ಹಾಕೋರು ಸೈಕಲ್ ಅರ್ಧ ಪೆಟ್ಲಲ್ಲಿ ಹೊಡಿತಿದ್ದೆ. ಆಮೇಲೆ ಬತ್ತ ತುಂಬಾ ಪೆಟ್ಲಿಗೆ ಬಂದೆ. ಈಗಿನ ಅವಾಗಿನ್ನೂ ಬರೀ ಸೈಕಲೇ ಬದಿ. ಆದ್ರೆ ಏನಪ್ಪಾ ಅಂದ್ರೆ ಸೈಕಲ್ ಅಂದ್ರೆ ನಮ್ಮೂರ್ಗೆ ಬಾಡಿಗೆ ಸೈಕಲ್ ಬಂದಾಗ ₹1 ಟೈಮ್ಗೆ. ಅದನ್ನ ತಗೊಂಡು ನಾನು ಬೆಂಗಳೂರಿಗೆ ಆ ಸೈಕಲ್ ತಗೊಂಡು 3 ಸಲ ಬೆಂಗಳೂರಿಗೆ ಹೋಗಿ ಬಂದಿನಿ ಬದಿ. ನೋಡಿ, 3 ಸಲ, ಒಂದ್ಸಲ ಹೋಗೋದೇ ದೊಡ್ಡ ಸಾಹಸ ಅಂತ ಅನ್ಕೊಂಡಿರ್ತೀವಿ ನಾವು. 3 ಸಲಕ್ಕಂದ್ರೆ ಕೆಲಸದಾಗ ಹೋಗಿದ್ರು ಅಥವಾ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿದ್ರು? ಹೆಂಗೆ ಬುದ್ಧಿ? ರೌಂಡ್ ಅಂತ ಹೋಗಿರ್ಲಿಲ್ಲ, ನಾವ್ ಹೊಡಿಲೇಬೇಕು ಸೈಕಲ್, ಹೋಗಿ ವಾಪಸ್ ಬಂದ್ಬಿಡ್ಬೇಕು ಅಂತ ಒಂದು ಛಲ. 3 ಸಲ ಹೊಡ್ಕೊಂಡೋಗಿ ವಾಪಸ್ಸೇ ಬಂದ್ಬಿಟ್ಟಿವಿ. ಬೆಳಿಗ್ಗೆ 6 ಗಂಟೆಗೆ ಬಿಟ್ರೆ ರಾತ್ರಿ 1 ಗಂಟೆ ರಾತ್ರಿಗೆ ವಾಪಸ್ ಬಂದ್ಬಿಡುವ. 3 ಜನ ಸ್ನೇಹಿತರು ಮಾತಾಡ್ಕೊಂಡು ಹೋಗಿರೋದು. ನಾನು, ಮಾದೇಸ್ವಾಮಿ ಮತ್ತೆ ಜವರಯ್ಯ ಅಂತ. ನೋಡಿ, ನಿಮ್ ಸ್ನೇಹಿತರ ಹೆಸರು ಕೂಡ ನೆನ್ಪಿಟ್ಕೊಂಡಿದ್ರಿ. ಎಷ್ಟು ವರ್ಷ ಹಿಂದಿನ ಕತೆ ಇದು? ಯಾವಾಗ ಹೋಗಿ ಬಂದಿದ್ರಿ? ನನ್ಗೆ ಆಗ 27 ವರ್ಷ, ನನ್ಗೆ 65 ವರ್ಷ ಈಗ. ನೋಡಿ ಇನ್ನು ಮದುವೆನೇ ಆಗಿರ್ಲಿಲ್ಲ, ಅದ್ರ ಕಥೆನೇ ಬೇರೆ. ಅವಾಗ ಸೈಕಲ್ ಮೇಲೆ ಹಿಂಗೆ ಸ್ನೇಹಿತರೆಲ್ಲ ಸೇರ್ಕೊಂಡು ಎಲ್ಲೆಲ್ಲೋ ಹೋಗಿ ಬರೋಣ ನಡ್ರಿ ಅಂತ ಹೇಳಿ ಹಂಗೆ ಮಾತಾಡ್ಕೊಂಡು ಹೋಗೋದಿತ್ತು. ಈಗ ಸಂಕ್ರಾಂತಿ ಬಂದಿರೋ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ನದಿ ದಂಡೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಬೇಕಂತಿತ್ತು, ಅಥವಾ ಎಲ್ಲೋ ಒಂದು ದೇವಸ್ಥಾನ ಕಡೆ ಹೋಗಿ ಬರೋಣ ಅಂತ ಹೇಳಿ ಹಿಂಗೆ ಪ್ಲಾನ್ ಹಾಕ್ತಿದ್ರು. ಅದರಲ್ಲಿ ನೀವು ಏನ್ ಮಾಡಿದ್ರಿ? 3 ಜನ ಸೇರಿ ಬೆಂಗಳೂರು ಹೋಗಿ ಬರೋಣ ಅಂತ ಪ್ಲಾನ್ ಹಾಕಿದ್ರಿ ಅಲ್ವಾ? ಬುದ್ಧಿ, ಇನ್ನೊಂದ್ಸಲ ಪ್ಲಾನ್ ಹಾಕೊಂಡು ಎಲ್ಲಿಗೆ ಅಂದ್ರೆ ಮಾದೇಶ್ವರನ ಬೆಟ್ಟಕ್ಕೆ. ನೋಡಿ, ಫಸ್ಟ್ ಸತಿ ಹೋದಾಗ ಸೀದಾ ಹೊಂಟೋಗ್ಬಿಟ್ಟು, 2ನೇ ಸತಿಗೂ ಸ್ವಲ್ಪ ನಡ್ಕೊಂಡೋದು, 3ನೇ ಸತಿಗೆ ನಮ್ ಕೈಲಿ ಆಗ್ಲೇ ಇಲ್ಲ. ಒಂದು ಟಂಪದ ಮೇಲೆ ಹಾಕೊಂಡು ಮೇಕ್ ಹೋಗಿ ಬೆಳಗಾನ ಇದ್ದಿ ಬೆಳ್ಕರ್ದಾಗ ಜೋರ್ ಸೇವೆ ಮಾಡ್ಕೊಂಡ್ ಬಂದ. ಹಂಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ತೀರಾ ಅತಿ ಅಂತ ಅನ್ಸಿದಾಗ ನಮ್ಗೆ, ಅಥವಾ ಆಯಾಸ ಆದಾಗ, ಮತ್ತೆ ಇನ್ನೊಂದು ಹೆಚ್ಚಿನ ಸಮಸ್ಯೆ ಏನೋ ಆಗ್ಬಾರ್ದು. ನೋಡಿ, ನಾವೆಲ್ಲೋ ದೂರ ಹೋಗಿರ್ತೀವಿ, ಊರ್ ಬಿಟ್ಟು ಊರಿಗೆ ಹೋಗಿರ್ತೀವಿ, ಅಲ್ಲಿ ಸೈಕಲ್ ಮೇಲೆ ಹೋಗಿ ಏನೋ ಸಾಹಸ ಮಾಡಕ್ ಹೋಗಿ ಏನೋ ಹೆಚ್ಚು ಕಡಿಮೆ ಆಗ್ಬಾರ್ದು. ಆ ಜಾಗರೂಕತೆಯನ್ನು ತಗೋಬೇಕು. ಅದಕ್ಕೆ ನೀವು ಇಂತಿಷ್ಟು ಮೇಲ್ಗಡೆ ಬೆಟ್ಟದ ಮೇಲೆ ಹತ್ತಕ್ಕೆ ನೀವು ಗಾಡಿ ಮೇಲೆ ಹೋಗ್ಬಿಟ್ರಿ. ಕತ್ಲಾಗ್ಬಿಡುತ್ತಲ್ವಾ, ಇವೆಲ್ಲ ಪ್ರಾಣಿಗಳಿರ್ತವೆ, ಹೆಚ್ಚು ಕಡಿಮೆ ಮಾಡ್ಕೋಬೇಕಾದ್ರೆ ಹೆಚ್ಚು ಕಡಿಮೆ ಬಂದ್ಬಿಟ್ಟು ಗಾಡಿ ಮೇಲೆ ಹಾಕೊಂಡ್ ಅಲ್ವಾ? ಅಲ್ಲ, ಆ ಸುರಕ್ಷತೆನೂ ಬೇಕಾಗತ್ತೆ. ಈಗ ಸೈಕಲ್ ಸವಾರರಲ್ಲಿ ನಾವು ಒಂಟಿಯಾಗಿ ಎಷ್ಟೋ ಸಲ ಹೋಗಿರ್ತೀವಿ, ಎಲ್ಲೋ ಒಂದ್ ಕಡೆ ಮಾಡೋಣ ಅಂತ, ಒಂದು ಚಾರಣ ಮಾಡೋಣ, ಒಂದಿಷ್ಟು ದೂರದ ಪ್ರಯಾಣ ಮಾಡೋಣ ಅಂತ ಹೋಗಿರ್ತೀವಿ. ಆದರೆ ಆ ಕಾಡು ಸುತ್ತಮುತ್ತಲ ವಾತಾವರಣ ಆಗಿರ್ಬೋದು, ಅಥವಾ ನಾವು ಹೋಗ್ತಾ ಇರೋಂಥ ಸೈಕಲ್ ಅದು ಹೆಂಗಿದೆ, ಅದರ ಸ್ಥಿತಿಗತಿ ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಡುವೆ ಏನಾರು ಆಗ್ಬಿಟ್ರೆ ಅಲ್ಲಿಂದ ತಳ್ಕೊಂಡು ವಾಪಸ್ ಬರ್ಬೇಕಾಗತ್ತೆ. ಆ ತೊಂದರೆ ಆಗಬಾರ್ದು. ಅಥವಾ ರಿಪೇರಿ ಕೂಡ ಸುಲಭವಾಗಿ ಎಲ್ಲಿಯೂ ಸಿಗಕ್ಕಾಗಲ್ಲ. ಕೆಲಸ ತಗೊಂಡೋಗ್ತಿದ್ದೆ ನಾವು ಪಂಪು. ನಿಮ್ ಕಡೆ ನೀವು ಹೋದಾಗ ನೀವು ತಯಾರಿ ಮಾಡ್ಕೊಂಡು ಹೋಗಿದ್ದೀರಿ? ತಯಾರಿ ಮಾಡಿದ್ದು ಪಂಪ್ ಬಂತೆ, ಪಂಚರ್ ಸಾಮಾನು ಎಲ್ಲ ರೆಡಿ ಮಾಡ್ಕೊಂಡೆ ಹೋಗಿದ್ದು. ಅದ್ರಲ್ಲಿ ಜೊತೆಲಿ ಬೇರೆ ರೇಡಿಯೋ ಬೇರೆ ಕಟ್ಕೋಯ್ತದ. ನೋಡಿ, ರೇಡಿಯೋವು ಒಂದು ಬಸ್ ನಿರ್ಮಾಡ್ತಾರಲ್ಲ, ಅದು ಇದಂತಾರಲ್ಲ, ಅದೇ ಹೆಸರು, ಈ ಕರೆಂಟ್ಗೆ ಹಾಕತ್ತಾರಲ್ಲ, ಬ್ಯಾಟ್ರಿನೂ ಕಟ್ಕೊಂಡು ಅದ್ರಲ್ಲಿ ಸೈಕಲ್ ಮೇಲೆ ರೇಡಿಯೋವನ್ನು ಕಟ್ಕೊಂಡು ಹಾಕೊಂಡು ಹೋಗೋವು ನಾವು. ಇದು ನೋಡಿ ಇಂಪಾರ್ಟೆಂಟ್, ನಿಮ್ದು ರೇಡಿಯೋ ಮೇಲಿನ ಅಭಿಮಾನ ಪ್ರೀತಿ ಹೆಂಗಂದ್ರೆ ಸುಮಾರು ಇಲ್ಲಿ ಗಂಟೆ ಕೇಳಿಸೋದು ನಮ್ಗೆ. ಬಾಲಸ್ಪುರ ಮೆಟ್ಕೋದಾಗ ನರಸೀಪುರ ಗಂಟೆ ಕೇಳಿಸೋದು. ಆಗ ಅವಲ್ಲಿ ಮುಂದೆ ಕೇಳ್ತಿರ್ಲಿಲ್ಲ. ಬೇರೆ ಯಾವ್ದಾರ ಸ್ಟೇಷನ್ ಕೇಳ್ತಿದ್ರೆ ಬೇಕಾದ್ರೆ ಅದನ್ನು ಬೇಕಾದ್ರೆ ಹಚ್ಕೊಂಡು ಹೋಗೋದು, ಹಂಗೆ ಹಾಡುಗಳನ್ನ ಹಾಕೊಂಡು. ಬೇರೆ ಸ್ಟೇಷನ್ ಅಂದ್ರೆ ಯೂತ್ ಭಾರತಿ ಬತ್ತಿತ್ತಾಗ, ಯೂತ್ ಭಾರತಿ ಬರ್ತದೆ 4:00 ಸ್ಟಾರ್ಟ್ ಆಗೋದು ಬೆಳಗಿನ ಜಾವ. ಬಂದಾಗ ಆ ಕಡೆ ತಮಿಳುನಾಡು ಕೆಲವು ಸ್ಟೇಷನ್ ತಮಿಳು ಅವು ಬರುವ ಎಲ್ಲ ಚೆನ್ನಾಗಿ ನೋಡ್ ಬರ್ತಿದ್ವು. ಆದ್ರೆ ಬೆಂಗಳೂರಿಗೆ ಹೋದಾಗ ಮಂಡೆ ಗಂಟನೂ ಬರೋದು. ನೋಡಿ, ಮಣ್ಣಿಂದ ಆಚೆಗೆ ನಿಂತೋಗ್ಬಿಡೋದು. ಅಲ್ಲಿ ಸುಮ್ಮನೆ ಹತ್ರ ಹೋದ್ರೆ ಬೇಕಾದ್ರೆ ಬೇರೆ ಚಲಿಸನ ಅಂದ್ರೆ ಅಷ್ಟು ರೇಡಿಯೋ ಬಗ್ಗೆ ನಿಮಗೆ ಒಲವು, ಬಹಳ ಪ್ರೀತಿ, ಹುಚ್ಚು. ಅಂದ್ರೆ ನೋಡಿ, ಬೆಳಗಿಂದ ಮೊಬೈಲ್ ಅಲ್ಲಿ ಹಾಕ ಬಂದೆ, ಈಗ ಚಾರ್ಜ್ ಹೊಂಟೋಗದೆ. ನನ್ ಕಿವಿ ಏನೋ ಒಂಥರ ಹಿಂಗೆ ಕಿವಿಗೆ ನಮ್ಮ ಮೈಸೂರು ಆಕಾಶವಾಣಿ ನಾದ ಬೀಳ್ತಾ ಇಲ್ಲ ಅಂತ ಸಂಗೀತ ಅಂದ್ರೆ ಸಂಗೀತ ಅಂದ್ರೆ ತಂದೆ, ಸ್ವರ ಅಂದ್ರೆ ತಾಯಿ.
ಸಂಗೀತ ಅಂದ್ರೆ ತಂದೆ, ಸ್ವರ ಅಂದ್ರೆ ತಾಯಿ, ದೇವರು ಅಂದ್ರೆ ಬುದ್ಧಿ. ಇತಿಹಾಸದಲ್ಲಿ ಆಕಾಶ, ಭೂಮಿ, ಸೂರ್ಯ, ಚಂದ್ರ, ಗಾಳಿ, ನೀರು, ಪರಿಸರ ಬಿಟ್ರೆ ನಿಮ್ಕಂಡ್ರೆ ನಾನು ಬುದ್ಧಿ ಆಕಾಶವಾಣಿನೇ ನಮ್ಮನೆ ದೇವರು. ಇಲ್ಲಿ ಬಂದು ಕುಂತ್ಕೊಂಡಾಗ ನನಗೆ ಆತ್ಮ ಒಂಥರ ಏನೋ ನಿರಳವಾಗಿ ಬೆಳಿಗ್ಗೆ ಬಂದಿದ್ದೀನಿ ನೋಡಿ. ಇಡೀ ದಿನ ನಿಮ್ಗೆ ಇಲ್ಲಿ ಒಂಥರ ಕಳೆಯಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅಂದ್ರೆ ಸುಮಾರು ಹೊತ್ತಿನ ತನಕನೂ ಇದ್ಕೊಂಡು ಹೋಗೋದು ಅಂದ್ರೆ ಒಂಥರ ಯಾವುದೋ ಒಂದು ಹಬ್ಬಕ್ಕೆ ಹೋದಂಗೆ, ಯಾರ್ದೋ ಮನೆಗೆ ಹೋದಂಗೆ, ನಮ್ಮ ಸ್ವತಃ ಒಂದು ದೊಡ್ಡ ಜಾತ್ರೆಗೆ ಬಂದಂಗೆ. ಆಕಾಶವಾಣಿಗೆ ಬರೋದಂದ್ರೆ ಒಂಥರ ಬಹಳ ಆಸಕ್ತಿ ನಿಮ್ಗೆ. ಎಲ್ಲಾರು ಧರ್ಮಸ್ಥಳ, ಕಾಶಿ ವಿಶ್ವನಾಥ, ತಿರುಪತಿ, ಚುಂಚನಗಿರಿ, ಆ ದೇವ್ರು ಈ ದೇವ್ರು ಅಂತ ಹೋಯ್ತಿರ್ತಾರೆ. ನಾನು ಯಾವ ದೇವ್ರಿಗೂ ಹೋದನಲ್ಲ. ನನ್ನ ಮನೆ ದೇವ್ರು ಚುಂಚನಗಿರಿಗೆ ವರ್ಷಕ್ಕೊಂದ್ಸತಿ ಹೋಗಿ ನಾನು ಬುಂಡೆ ಮಾಡಿಸ್ಕೊಬತ್ತೀನಿ ಬುದ್ಧಿ. ಆದ್ರೆ ದೇವಸ್ಥಾನ ಅಂತ ವರ್ಷಕ್ಕೂ ನಾನು ಕನ್ನಡ ಕಾರ್ಯಕ್ರಮಕ್ಕೆ ಶ್ರದ್ಧೆಯಿಂದ ಬರ್ತೀನಿ. ಇನ್ನೊಂದು ಬುದ್ಧಿ ನಾನು ಮರ್ತಿದ್ದೆ. ನಾನು ಮದುವೆ ಆದ ವರ್ಷ ಸೈಕಲು ಗೋಪಾಲ್ಪುರ, ನಮ್ಮ ಹೆಂಗಸರೂರು ಗೋಪಾಲ್ಪುರ, ಅಲ್ಲಿಗೆ ಹೊಡ್ಕೊಂಡ್ ಹೋಗಿನಿ. ಎಷ್ಟು ದೂರ? ಅದೊಂದು 30 ಕಿಲೋಮೀಟರ್ ಐತೆ. ಸರಿ. ನಮ್ಮೂರಿಂದ ಹೊಡ್ಕೋಗಿ ನಮ್ಮೂರಿಂದ ಗೋಪಾಲ್ಪುರಕ್ಕೆ ಹೋಗಿ ಬೆಳಿಗ್ಗೆ ಹೊತ್ತಿಗೆ ನಾನು ದಿಂಕಕ್ಕೆ ಊಟಕ್ಕೆ ಬರ್ಬೇಕು. ದಿಂಕ ದೇವಸ್ಥಾನ. ಈ ಬಸ್ಗೆ ಕಾಯ್ಕೊಂಡ್ರೆ ಆಯ್ಕಿಲ್ಲ. ಹೊಸ ಸೈಕಲ್ ತಗೊಂಡಿದ್ದೆ. ಸೈಕಲ್ ನಾನು ತಗೊಂಡೇ ಇಲ್ಲ ಬುದ್ಧಿ. ನಿಮ್ಮಂತವ್ರು ನಾನು ಕೆಲ್ಸಕ್ಕಿದ್ನಲ್ಲ, ಅವರು ತೆಗೆದುಕೊಟ್ಟಿದ್ರು. ಒಂದು ಆಗ ನನಗೆ ನಮ್ಮ ಅಪ್ಪ 350 ರೂಪಾಯಿ ಕೊಟ್ಟು ಒಂದು ಸೈಕಲ್ ತೆಗೆದುಕೊಟ್ಟಿದ್ದ. ಇದು ಮಡಗಿನದ ಇನ್ನೂ ಇದೆಯಾ? ಅದೇ. ಎಷ್ಟು ವರ್ಷದ ಅಂದ್ರೆ ತುಂಬಾ ಹಳೇದ ಕಾಣಿಸುತ್ತೆ. 30, ನನ್ಗೆ 65 ವರ್ಷ. ನಮ್ಮ ಅಪ್ಪ ತೆಗೆದುಕೊಟ್ಟಾಗ ಅದು 18 ವರ್ಷ. ಕೈ ಮುರ್ಕೊಂಡ್ಬಿಟ್ಟಿದೆ ಬಿದ್ದಿ. ಹೆಂಗೆ? ಜರದ ಪಿಲ್ಲರ್ ಹೊಡ್ಕೋಯ್ತದೆ. ಸೈಕಲ್ ಮೇಲೆ ಬಿದ್ಬಿಟ್ರ? ಮುರುಳು ಅಂತ ಗೊತ್ತಿಲ್ಲ. ಜಾರ್ಬಿಟ್ಟು ಚಕ್ರ ಬಂದ್ರೆ ಚಕ್ರ ಬಿದ್ನೆಲ್ಲ ಕೈ ಕೊಟ್ಟೆ, ಹಿಂಗ ಆಗ್ಬಿಡ್ತು. ಅದನ್ನ ನಾನೇ ರೆಡಿ ಮಾಡ್ಕೊಂಡು ಹೆಂಗ ತೊಳ್ಕೊ ಬಂದೆ. ಹಿಂಗೊಂದ್ ಕಲ್ಲೆತ್ರ ಸಾಕು, ಹಿಂಗೆ ಆಗ್ಬಿಡೋದು, ಹಿಂಗೆ ನಟಿ ಹಿಂಗೆ ತಿರ್ಕೊಬಿಡೋದು ಊಟ. ಆಗ ನಮ್ಮ ಒಂದು ತಾಯಿಗೆ ಬಂದು ಹೇಳಿದೆ. ಅವರು ನಮ್ಮೂರಲ್ಲಿ ಆಗ ಹಾಸ್ಪಿಟಲ್ ವ್ಯಾಪಾರ ಇಲ್ಲ. ನಮ್ಮೂರು ಗೌಡ್ರು ಒಬ್ರು ಕಟ್ಟೋರಿದ್ರು, ಇನ್ಕಿನ್ಲಿಂದ ಬತ್ತಿರೋರು. ಅವ್ರ ಕೈಲಿ ಕಟ್ಸಿದ್ರು ಅಚ್ಚಿ ಹಾಕಿ. ಅವಾಗ ಕಟ್ಟಿದ್ದು ಅವಾಗ ಏನು ಸಮಸ್ಯೆ ಆಗ್ಲಿಲ್ಲ? ಅವತ್ತಿಂದ ಆಗಿಲ್ಲ ನನ್ಗೆ. ಚೆನ್ನಾಗಿ ಕೆಲಸ ಮಾಡ್ತೀನಿ, ಕೂಲಿ ಮಾಡ್ತೀನಿ. ಈ ನಾಟಿ ಔಷಧದ ಟೈಪ್ ಆಯ್ತು ಅವತ್ತು. ಅಂದ್ರೆ ಈ ರೀತಿ ಅದೇ ಅದರಿಂದನೂ ಕೂಡ ಗುಣ ಆಗತ್ತಂತ ನಮ್ಮ ಹಳ್ಳಿಗರಿಗೆ ಗೊತ್ತು ಬದಿ. ಇನ್ನೊಂದು ಆಗೇನ್ ಮಾಡದೆ, ದಿಂಕಕ್ಕೆ ಹೊಡ್ಕೋದೆ. ಎಂಟಿ ಕುಂಡ್ಸ್ಕೊಂಡು ಕನ್ನಂಬಡಿ ಕಟ್ಟೆ ಮೇಲೆ, ಕನ್ನಂಬಡಿ ಕಟ್ಟೆ ಏರಿ ಮೇಲೆ ಹೊಡ್ಕೋದೆ. ಅಲ್ಲಿ ಊಟ ಮಾಡ್ಕೊಂಡು ಬಿಡ್ತಿದ್ರ? ಹಂಗೆ ಹೋಗ್ಬೋದಿತ್ತ? ಈಗಲೂ ಹೋಗ್ಬೋದಾ? ಈಗಿಲ್ಲ. ಮೊದ್ಲಿತ್ತು, ಈಗಿಲ್ಲ. ಈಗ ಬೇರೆ ರೋಡ್ ಮಾಡ. ಆ ವಾತಾವರಣ, ಆ ಒಂದು ಕನ್ನಂಬಡಿ ಕಟ್ಟೆ ಮೇಲೆ ಸೈಕಲ್ ಹೊಡೆಯೋದಂದ್ರೆ ಏನು ದೊಡ್ಡ ಅವಕಾಶ. ಅದು ಸಿಗ್ಬೇಕು, ಪುಣ್ಯ. ಅದು ನಮ್ಮ ಹೆಂಗಸರು ಗೊಂಬೆ ತರ ಇದ್ರು. ನೋಡಿ ಕುಣಿಸ್ಕೊಂಡು ಹೊಡ್ಕೊಂಡು ಹೋಗಿ ಶಕ್ತಿ. ಅವರು ಹಿಂದೆ ಕೂತಿದ್ರೆ ಇನ್ನೂ ಸ್ವಲ್ಪ ಶಕ್ತಿ ಜಾಸ್ತಿ ನಿಮ್ಗೆ. ಜೊತೆಗೆಲ್ಲ ಜೀವನ ಸಂಗಾತಿ ಅಂದ್ರೆ ಹಂಗಿರ್ಬೇಕಲ್ಲ. ಜೊತೆಗೆ ಅಂದ್ರೆ ನಮ್ಮ ಹೆಂಡತಿ ಅಂದ್ರೆ ಎಷ್ಟು ಪ್ರೀತಿ ಅಂದ್ರೆ ಅಷ್ಟು ಪ್ರೀತಿಯಾಗಿ ಇರ್ತಿದ್ವು ಆಗ. ಈಗ ವಯಸ್ಸಾಯ್ತಲ್ವಾ? ಇಲ್ಲ, ಇರ್ಲಿ. ಅವತ್ತಿನ ಕಾಲ ಅದು ಬೇರೆ, ಯೌವನೂ ಇರುತ್ತೆ, ಮತ್ತೆ ಅದ್ರ ಪ್ರೀತಿ ಅಂತೂ ಇದ್ದೇ ಇರುತ್ತೆ. ಹಂಗಂತೇಳಿ ಇವಾಗ ಬೇಕಾದ್ರೆ ಬನ್ನಿ ಸೈಕಲ್ ಮೇಲೆ ಕುತ್ಕೊಳ್ಳಿ ಅಂದ್ರೆ ಹೋಗ ಕಡೆ ಅಂತ ಅಂದ್ಬಿಡ್ತಾರೆ. ಏನಚ್ಚಿದ ಜನ ನೋಡಿ ನಕಾರೋ ಅಂತೇಳಿ. ಅವಾಗ ಎಲ್ಲರೂ ಸೈಕಲ್ ಬಳಸ್ತಿದ್ರು. ಎಲ್ರಿಗೂ ಕೂಡ ಸೈಕಲ್ ಅಂತ ಅನ್ನೋದು ಬಹಳ ಒಂದು ಪ್ರತಿಷ್ಠೆಯ ವಾಹನ. ಇತಿಹಾಸದಲ್ಲಿ ಬಂದಾಗ ಸೈಕಲ್ಗೆ ಈ ಕೋಟ್ರು, ಬಸ್ಸು, ಕಾರು ಇರಲಿಲ್ಲ. ಅದು ಯಾವ ಪುಣ್ಯಾತ್ಮರು ಮಾಡಿದ್ರು ಸೈಕಲ್ ಅಂತ. ಆ ಸೈಕಲ್ ಇಂದ ಇವತ್ತು ಸ್ಕೂಟ್ರು, ಬಸ್ಸು, ಕಾರ್ ಬಂದಿರೋದು ನೋಡಿ. ಆ ಚಕ್ರ ಹಿಂಗ್ ಎರಡು ಚಕ್ರದ ಮೇಲೆ ಹಿಂಗ್ ಓಡುತ್ತೆ ಒಂದು ಗಾಡಿ ಅಂತಂದ್ರೆ ಅದಕ್ಕೆ ಒಂದು ಮಷಿನ್ ಕೂರಿಸ್ಕೊಂಡು ಮಾಡ್ತಾ ಇದಾರೆ. ಇವತ್ತು ಎಲೆಕ್ಟ್ರಿಕಲ್ ಸೈಕಲ್ ಬಂದಾವೆ, ವಿದ್ಯುತ್ತಿನಿಂದ ಓಡುವಂತ ಸೈಕಲ್ ಬಂದಾವೆ. ಹಂಗೆ ಆದ್ರೂ ಕೂಡ ಸೈಕಲ್ ಅಂತ ಕಲ್ಪನೆ ಹಂಗೆ ಇದೆ. ಇವತ್ತು ಎಷ್ಟು ಗಾಡಿಗಳು ಬಂದ್ರು ಸೈಕಲ್ ಬೇಕೇ ಬೇಕು. ಸೈಕಲ್ ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯ ಬಿಡ್ತದೆ ಗೊತ್ತಾ? ಸೈಕಲ್ ಹೊಡಿತಿದ್ರೆ ಯಾವುದೇ ಕಾರಣಕ್ಕೂ ಮೈ ಭಾರ ಅನ್ಸಿಕ್ಕಿಲ್ಲ ನೋಡಿವಲ್ಲ. ಮತ್ತೀಗ ನೀವು ಈ ಸೈಕಲ್ ಕುರಿತಾಗಿ ನಾನು 4 ಮಾತು ಆಡ್ಲೇಬೇಕು ಅಂತೇಳಿ ನೀವು ಆವಾಗಿಂದನೂ ಹುಡುಕ್ತಾ ಇದ್ದೀರಿ ನನ್ನನ್ನು ಅಲ್ವಾ? ಮಾತಾಡೋಣ. ಮೈಸೂರು ಆಕಾಶವಾಣಿಯಲ್ಲಿ ಸೈಕಲ್ ಸವಾರಿ ಮಾತಿನ ಹರಿಯಲ್ಲಿನಲ್ಲಿ ನಾನು ಕೂಡ ಒಂದಿಷ್ಟು ಮಾತಾಡಬೇಕು. ಯಾಕಂದ್ರೆ ನಿಮ್ಗೆ ಅಷ್ಟು ತುಡಿತಾ ಇದೆ, ಆ ಅನುಭವಗಳು ಬಹಳ ಇದೆ ನಿಮ್ಗೆ. ಆ ಟೈಮಲ್ಲಿ ಸೈಕಲ್ ಓಡಿಸಿದ್ರದ್ದು ಆ ನೆನಪುಗಳು ಅದು ತಡ್ಕೊಳಕ್ಕಾಗ್ತಿಲ್ಲ ನಿಮಗೆ. ಹಾಗಾಗಿ ನೀವು ನನ್ನನ್ನು ಭೇಟಿ ಮಾಡಿ ಈ ಬಗ್ಗೆ ಈ ವಿಚಾರಗಳನ್ನು ನೀವು ಹಂಚ್ಕೊಳ್ತಾ ಇದ್ದೀರಿ. ನಮ್ಮ ಕೇಳುಗರಿಗೂ ಕೂಡ ಹಾಗೆ ಇರುತ್ತೆ. ಕೆಲವು ಸಲ ಕೆಲವು ನೆನಪುಗಳು ಇರ್ತವೆ, ತುಂಬಾ ವಿಭಿನ್ನವಾಗಿರ್ತವೆ ಅವ್ರ ನೆನಪುಗಳು. ನೋಡಿ ನೀವು ಪಾಪ ಸೈಕಲ್ ಮೇಲೆ ಕೈ ಮುರ್ಕೊಂಡು ಸರಿನೂ ಮಾಡ್ಕೊಂಡಿದ್ದೀರಿ. ಆಮೇಲೆ ಬದಿ ನಮ್ಮ ಆಕಾಶವಾಣಿಯಲ್ಲಿ ಬರುವಂತ ಕಾರ್ಯಕ್ರಮಗಳನ್ನೆಲ್ಲ ಕೇಳಲೇಬೇಕು ನಾವು. ಕೇಳಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಒಂಥರ ಏನೋ ಹೇಳಿದ್ರಲ್ಲ, ಈಗ ಮೊಬೈಲ್ ಅದು ಚಾರ್ಜ್ ಹೋಗಿದೆ, ಕಿವಿಗೇನೋ ಒಂಥರ ಸಪ್ಪಾದಂಗೆ ಒಂಥರ ಅಲ್ವಾ, ಏನೋ ಒಂಥರ ಮೂಡು, ಒಂಥರ ದೇವ್ರಂಗ್ ಕುತ್ಕೊಬಿಡೋದು ದಿಂಬಿಡ್ದಂಗೆ. ಇಲ್ಲಿ ಮಾತಾಡ್ತಾರಲ್ಲ ಅವ್ರನ್ನ ನಾವು ದೇವ್ರು ಅನ್ಬೇಕು, ಮನ್ಸೂರ್ನಲ್ಲ. ಅವ್ರ ಮಾತು ಬರ್ತವೆಲ್ಲ ಮಾತೆ 3 ಮಾತೆ
ಮುತ್ತು ಬುದ್ಧಿ ದೇವವಾಣಿ ಇದ್ದಂಗೆ, ಮೇಲಿಂದ ಆಕಾಶವಾಣಿ, ದೇವವಾಣಿ. ಆಕಾಶವಾಣಿ ಅಂದ್ರೆ ಆಕಾಶದಿಂದ ಬರುವಂತ ನಮ್ಗೆ ವಾಣಿ ಯಾವ ಮಟ್ಟಕ್ಕೆ ಇರ್ತದಂದ್ರೆ ಅಷ್ಟು ಸ್ಪಷ್ಟವಾಗಿ ಬರ್ತದೆ. ನಾನು ಎಲ್ಲಾ ಕಾರ್ಯಕ್ರಮನು ಕೇಳ್ತೀನಿ. ಹೌದು, ಪ್ರತಿ ಒಂದು ಕಾರ್ಯಕ್ರಮನು ಬೇಕಾದ್ರೆ ಕೇಳಿ, ಅದೇ ವಿಷಯವಾಗಿ ಅದ್ರ ಬಗ್ಗೆನೇ ಮಾತಾಡ್ತೀನಿ ಬೇಕಾದ್ರೆ. ಅಷ್ಟು ಜ್ಞಾನ ಬಂದಿದೆ. ರೇಡಿಯೋನೇ ನಿಮ್ಗೆ ಇಷ್ಟು ಜ್ಞಾನ ಕೊಟ್ಟಿದೆ. ರೇಡಿಯೋವೇ ಜ್ಞಾನ ಅಂದ್ರೆ ಮನುಷ್ಯನ್ಗೆ ಮುಖ್ಯವಾದ್ದು ಜ್ಞಾನ. ಜ್ಞಾನ ಇಲ್ಲ ಅಂದ್ರೆ ಏನು ಮಾಡಕ್ ಆಯ್ಕಿಲ್ಲ, ಸಾಧ್ಯವೇ ಇಲ್ಲ. ಯಾರ ಕೈ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಜ್ಞಾನ ಒಂದಿದ್ರೆ ನೋಡಿ, ಒಬ್ರು ಹುಚ್ಚ, ಅವನ್ ಜ್ಞಾನ ಇಲ್ಲ, ಹುಚ್ಚನಂಗ್ ಹೋಯ್ತಾನೆ. ಒಬ್ಬ ದಡ್ಡ, ಅವನ್ ಜ್ಞಾನವಿಲ್ಲ, ದಡ್ಡನಂಗ್ ಹೋಯ್ತಿರ್ತಾನೆ. ಕೆಲವರು ಒಂಥರ ಹೋಯ್ತಿರ್ತಾರೆ ಚಿತ್ರವಾಗಿ. ಅಂದ್ರೆ ಆಕಾಶವಾಣಿ ಕೇಳ್ತಾರ ನಮ್ಮ ಆಕಾಶವಾಣಿ ಮಿತ್ರರು, ಬಂಧುಗಳು, ಅವರೆಲ್ಲ ಜಾಣ್ರೆ. ಎಲ್ಲರಿಗೂ ಒಂದು ಸರ್ಟಿಫಿಕೇಟ್ ಕೊಟ್ರಿ ನೀವು. ನಮ್ಮೆಲ್ಲ ಕೇಳುಗರು ಎಷ್ಟು ಜನ ಇದಾರೆ, ಎಲ್ಲರೂ ಕೂಡ ಜಾಣರು ಎಲ್ಲ ಜಾಣ್ರೆ. ಯಾರು ಆಕಾಶವಾಣಿ ಕೇಳೋರು ಯಾರು ದಡ್ರ ಆಗಕ್ಕೆ ಇಲ್ಲ. ಅದೇ ಹೇಳ್ತಾರೆ, ಈಗ ಇದು ಜನಸಾಮಾನ್ಯರ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಅಂದ್ರೆ ರೇಡಿಯೋ ಅಂತ ಅನ್ನೋದು ಕೂತಲ್ಲೇ ಮಾಹಿತಿ ಬರುತ್ತೆ, ಉಚಿತವಾಗಿ ಬರುತ್ತೆ. ಒಂದಿಷ್ಟು ಸೆಲ್ ಹಾಕಬೇಕು ಅಥವಾ ಚಾರ್ಜ್ ಮಾಡಬೇಕು, ಅಥವಾ ಮೊಬೈಲಲ್ಲಿ ಚಾರ್ಜರ್ ಇರಬೇಕು ಅಷ್ಟೇ. ಇವತ್ತು ಮೊಬೈಲಲ್ಲಿ ರೇಡಿಯೋ ಬಂದಿರೋದ್ರಿಂದ ಜ್ಞಾನ ಅಂತ ಅನ್ನೋದು ಎಲ್ಲೂ ಸಿಗ್ತಾ ಇಲ್ಲ, ಅದು ಕೈಗೆ ಎಟ್ಕಲ್ಲ, ಅದು ನಮ್ಮಂಥವರಿಗೆ ಕೈಗೆ ಸಿಗಲಾರದ ವಸ್ತು ಅಂತ ಹೇಳೋಂಗೇ ಇಲ್ಲ. ಜನಸಾಮಾನ್ಯರ ಒಂದು ಮೀಡಿಯಾ, ಜನಸಾಮಾನ್ಯರ ಮಾಧ್ಯಮ ಆಕಾಶವಾಣಿನಲ್ಲಿ ಇವತ್ತು ಪ್ರತಿಯೊಂದು ಕೂಡ ಇದೆ. ದಿನನಿತ್ಯದ ವಿದ್ಯಮಾನಗಳು, ನ್ಯೂಸ್ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಂಸ್ಕೃತಿ, ಸಾಹಿತ್ಯ, ಮಹಿಳೆಯರ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಎಲ್ಲರಿಗೂ ಅವಕಾಶ, ಎಲ್ಲರ ಧ್ವನಿಗೂ ಕೂಡ ಅವಕಾಶ ಇದೆ ಇಲ್ಲಿ. ಅದೇ ರೀತಿ ಈಗ ಸೈಕಲ್ ಸವಾರಿ ಮಾತಿನ ಲಹರಿ ಈ ಕಾರ್ಯಕ್ರಮ, ಇದರೊಳಗೆ ನೀವು ನಿಮ್ಮ ಸೈಕಲ್ ಅನುಭವಗಳನ್ನು ಹೇಳಿದ್ರಲ್ಲ, ಈ ಒಂದು ವಯಸ್ಸಲ್ಲಿ ಕೂಡ ಒಂದಿಷ್ಟು ಸೈಕಲ್ ಮತ್ತೆ ತುಳಿಬೇಕು ಅಂತ ಅನಿಸಬಹುದು ನಿಮಗೆ. ಬೇರೆಯವರಿಗೆ ಏನ್ ಹೇಳ ಬಯಸ್ತೀರಾ? ಇವತ್ತು ಕೂಟ್ರು ಬಿಟ್ಕ ಓಡ್ಬಿಡೋದಲ್ಲ, ಸೈಕಲ್ ತುಳ್ಕೊಂಡು ನಾವು ಒಯ್ತಿದ್ರೆ ಒಂಥರ ಸಂತೋಷ ಕೊಡ್ತದೆ. ಯಾವ ಕಾಯಿಲೆ ಬರೀಕಿಲ್ಲ, ಕಸಲೆ ಬರೀಕಿಲ್ಲ, ಬೆವರು ಸುರಿತದೆ. ನೋಡಿ, ಬೆವರು ಅಂದ್ರೆ ಒಂದು ಜ್ಞಾನ ಬಂತು ನನಗೆ. ನೋಡಿ, ಬೆವರು ಅಂದ್ರೆ ನೀರ್ ಕುಡಿತಿರ್ಬೇಕು, ಹಳೆ ನೀರು ಒಯ್ತಿರ್ಬೇಕು, ವರ್ಷ ನೀರ್ ಬತ್ತಿರ್ಬೇಕು. ಹಳೆ ನೀರ್ ಕುಡಿನಿಲ್ಲ ಅಂದ್ರೆ ಹಳೆ ನೀರು ಒಳಗೆ ಉಳ್ಕೊಬಿಡ್ತದೆ, ಅದು ಕಾಯಿಲೆಗೆ ಪೆಟ್ಟು. ನಿಜ, ನಿಂತು ನೀರು ಕೊಳ್ತೋದಂಗೆ, ನಾರದಂಗೆ, ಭಾಷಣ ಬಿಡ್ದಂಗೆ. ಹಾಗಾಗಿ ಸೈಕಲ್ ತುಳಿತಾ ಇದ್ರೆ ಜಾಸ್ತಿ ನೀರಡಿಕೆ ಆಗುತ್ತೆ, ಜಾಸ್ತಿ ಹಸಿವಾಗುತ್ತೆ. ಅವಾಗ ಆಹಾರಗಳು ಒಳಗೆ ತಗೊಳ್ತೀವಿ, ಅಷ್ಟೇ ಹೊರಗೆ ಹೋಗುತ್ತೆ, ಬೆವರಿನ ಮೂಲಕ ಹೋಗುತ್ತೆ, ಮಲ ಮೂತ್ರದ ಮೂಲಕ ಹೊರಗೆ ಹೋಗುತ್ತೆ. ಹಾಗೆ ಮನುಷ್ಯ ನಿರಂತರವಾಗಿ ತನ್ನ ದೇಹವನ್ನ ಪ್ರಕ್ರಿಯೆಯಲ್ಲಿ ಇಟ್ಟಿರ್ಬೇಕು, ಚಾಲನೆಯಲ್ಲಿ ಇಟ್ಟಿರ್ಬೇಕು ಅಂತ. ಇಲ್ಲಾಂದ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಅಲ್ವಾ? ರಕ್ತ ಪರಿಚಲನೆ ಆಗ್ಬೇಕು, ಇಡಿಯಾಗಿ ದೇಹದಲ್ಲಿ ಪ್ರತಿಯೊಂದು ಕಡೆ ಜ್ಞಾನನೂ ಕೂಡ ಹರಿಬೇಕು, ರಕ್ತನೂ ಹರಿಬೇಕು. ನೋಡಿ, ನಾವು ಕೆಲಸ ಮಾಡ್ತೀವಲ್ಲ, ಆಗ ನೀವು ಒಂದ್ ಅಜ್ಜೆ ಬಂದ್ ನೋಡಿ, ನಮ್ಮ ಮೈನ್ ಮೇಲೆ ಬಟ್ಟೆ ಇರಿಕಿಲ್ಲ, ಬಟ್ಟೆ ಎಲ್ಲ ನೀರಾಗಿರ್ತದೆ. ಹೌದೌದೌದು, ಬಟ್ಟೆ ಎಲ್ಲ ನೀರು. ಅದಕ್ಕೆ ನಾವು ಗೇದೆ ನಾವು ಚೆನ್ನಾಗಿರ್ಬೋದಿತ್ತು, ಕ್ಲೀನ್ ಆಗಿದ್ರೆ ಬೆಳ್ಳಿಗೆ ಕೆಂಪಿಗೆ ಇರ್ಬೋದಿತ್ತು. ಗೇದೆ ನೋಡಿ ಕರ್ಗಾಗ್ಬಿಟ್ಟಿಲ್ಲ. ಏನಲ್ಲ, ಕರ್ಗೆ ಬಣ್ಣ ಅಂತ ಅನ್ನೋದೇನು ಉಪಯೋಗ ಅಲ್ಲ ನಮ್ಗದು. ಬಣ್ಣ ಅಂತ ಅನ್ನೋದ್ರ ಬಗ್ಗೆ ಯಾರು ಕೂಡ ಏನು ಮಾತಾಡಂಗಿಲ್ಲ, ಯಾಕಂದ್ರೆ ಜ್ಞಾನ ಮುಖ್ಯ, ಸ್ವಚ್ಛತೆ ಬೇಕಷ್ಟೇ. ಇವತ್ತು ಬಿಳಿ ಬಣ್ಣ ಇದ್ದವರು ಜಾಣರು ಆಗ್ಲಿ, ಕಪ್ಪು ಬಣ್ಣ ಇದ್ದವರು ದಡ್ರು ಅಂತಲ್ಲ. ರೈತರು ಕೆಲಸ ಮಾಡ್ತಾರೆ, ಬಿಸಿಲು ಬಿದ್ದಿರ್ತದೆ ಮೈ ಮೇಲೆ, ಕಪ್ಪಾಗುತ್ತದೆ, ಮತ್ತೆ ಸ್ವಲ್ಪ ನಾಲ್ಕು ಮನೆಯಲ್ಲಿ ಕುತ್ಕೊಂಡ್ಬಿಟ್ರೆ ಕೆಂಪಾಗತ್ತೆ. ನಿಜ ಬುದ್ಧಿ. ಸ್ವಚ್ಛತೆ ಗ್ರಾಮ ಮಾಡ್ಬೇಕು ಅಂದು ನರೇಂದ್ರ ಮೋದಿ ಬುದ್ಧಿಯವರು ನಮ್ ದೇಶಕ್ಕೆ ಎಷ್ಟು ಕಳೆ ತಂದ್ರು ಅಂದ್ರೆ, ನಮ್ 75 ವರ್ಷ ಆಗಿದೆ ನಮ್ಗೆ ಸ್ವಾತಂತ್ರ್ಯ ಬಂದಿ, ನಮ್ಗೆ ಸಂವಿಧಾನ ಬಂದಿ. ಇವತ್ತು ನರೇಂದ್ರ ಮೋದಿಯವರು ಸ್ವಚ್ಛತೆ ಗ್ರಾಮ ಮಾಡ್ಬೇಕಂದ್ಬಿಟ್ಟು ಎಷ್ಟು ಕೇರ್ಫುಲ್ ತಗೊಂಡು ಕೆಲಸಗಳು ಮಾಡ್ತಾವ್ರೆ. ಗಾಂಧೀಜಿಯವರು, ಮತ್ತೆ ಕಥೆಗಾರರು, ಸಾಹಿತ್ಯಗಾರರು, ನಮ್ಮ ಕುವೆಂಪು ಅವರು, ಇವರೆಲ್ಲ ಕಾಲದಿಂದನೂ ಮಾಡ್ಕೊ ಬಂದವ್ರೆ. ಅವ್ರನ್ನ ನೆನೆಸ್ಕೋಬೇಕು ನಾವು. ಅಂತೆಯವರು ಕೋಟಿಗೊಬ್ರು ಬುದ್ಧಿ. ಅಷ್ಟೇ. ಅಂದ್ರೆ ಯಾರು ಸಮಾಜಕ್ಕಾಗಿ, ದೇಶಕ್ಕಾಗಿ ತಮ್ಮ ಅನೇಕ ಆಲೋಚನೆಗಳನ್ನ ಜಾರಿ ಮಾಡ್ತಾರೆ. ಸ್ವಚ್ಛ ಗ್ರಾಮಕ್ಕಾಗಿ ಆಗಿರ್ಬೋದು, ದೇಶ ಸುಭಿಕ್ಷವಾಗಿ ಅಭಿವೃದ್ಧಿಯಡೆಗೆ ಹೋಗ್ಬೇಕಂದಾಗ ದೊಡ್ಡ ದೊಡ್ಡ ಮಹನೀಯರ ಸರ್ಕಾರಗಳ ಯೋಜನೆಗಳು ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಬಡ ಜನರಿಗೆ ಅಥವಾ ದೀನ ದಲಿತರಿಗೆ ದೇಶದ ಯಾವುದೋ ಒಂದು ಯೋಜನೆ ಲಾಭ ಸಿಗಬೇಕು. ಬಹಳಷ್ಟು ಯೋಜನೆಗಳಿರ್ತವೆ, ಆ ಯೋಜನೆಗಳ ಪರಿಕಲ್ಪನೆ ಇರಲ್ಲ. ಅದು ನಮ್ಮ ಮೈಸೂರು ಆಕಾಶವಾಣಿಯಿಂದ ಪ್ರಗತಿ ಪಥ ಅಂತ ಕಾರ್ಯಕ್ರಮ ಮೂಲಕವಾಗಿರ್ಬೋದು, ಸಾಕಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ಬರುತ್ತೆ. ಇಂಥ ಯೋಜನೆ ಬಗ್ಗೆ ನಾವು ಎಲ್ಲಿ ಸಂಪರ್ಕ ಮಾಡಬೇಕು ಅಂತ ಅನ್ನೋದನ್ನ ರೇಡಿಯೋ ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ನಾವು ಕೇಳಬಹುದು, ಇಂಥದ್ದೊಂದು ಐತಲ್ರಿ, ನಮಗೂ ಕೂಡ ನಾವು ಫಲಾನುಭವಿಗಳು ಆಗಬೇಕಾಗಿದೆ, ದಯವಿಟ್ಟು ನಮಗೂ ಸಹಾಯ ಮಾಡಿ ನೀವು ಅಂತ ಕೇಳಬಹುದು ಅಲ್ವಾ? ಅಂದ್ರೆ ಎಲ್ಲಿ ಏನಂತ ಅನ್ನೋದು ಅವ್ರಿವ್ರ ಬಾಯಿಯಿಂದ ಕೇಳ್ಬಿಟ್ರೆ ತಪ್ಪಾಗಿ ಹೇಳ್ತಾರೆ. ಅದೇ ನೀವು ರೇಡಿಯೋ ಮೂಲಕವಾಗಿ ಹೇಳಿದ್ರೆ ನಿಮಗೆ ನಿಜವಾದ ಮಾಹಿತಿ, ಸರಿಯಾದ ಮಾಹಿತಿ ಸಿಗುತ್ತೆ, ಸತ್ಯವಾದ ಮಾಹಿತಿ ಸಿಗ್ತದೆ. ಇವತ್ತು ಸುದ್ದಿ ಹೇಳೋರು ನಮ್ಗೆ ಸಾಕಷ್ಟು ಜನ ಸಿಗಬಹುದು, ಆದ್ರೆ ಸರಿಯಾದ ಸುದ್ದಿ ಹೇಳೋದು ಮುಖ್ಯ. ನಿಜ ಬುದ್ಧಿ. ಆದ್ರೆ ನಮ್ಮ ಕರ್ನಾಟಕ ಇದು ಬಂದು ಎಷ್ಟು ವರ್ಷ, 2000
400 ವರ್ಷಗಳಾಗ್ಬಿಟ್ಟವೆ ನೋಡಿ ನಮ್ ಕನ್ನಡ ಬಂದಿ. ಎಷ್ಟು ವರ್ಷ? 2024 ವರ್ಷ ಆಗ್ಬಿಟ್ಟದೆ. ರೀತಿ ಮಾತಾಡ್ಬೇಕು, ಆ ರೀತಿ ಕನ್ನಡ ಏನಂತ ಮಾತಾಡ್ಬೇಕಂದ್ರೆ ದೊಡ್ಡವ್ರನ್ನ ಬುದ್ಧಿ ಅನ್ಬೇಕು, ಚಿಕ್ಕವ್ರನ್ನ ಅಪ್ಪ ಅನ್ಬೇಕು, ನೋಡಿ ನೋಡಿ ಇನ್ನು ಚಿಕ್ಕವ್ರನ್ನ ಅವ್ವ ಅನ್ಬೇಕು. ಅದೇ ನಯ ವಿನಯ ಬೇಕು. ಭಾಷೆಯನ್ನ ಸಮರ್ಥವಾಗಿ ಸಮರ್ಪಕವಾಗಿ ಬಳಸಬೇಕು, ಅದನ್ನ ಚೆಂದಾಗಿ ಬಳಸಬೇಕು, ನಮ್ಮ ಸಂಸ್ಕೃತಿನ ಉಳಿಸಬೇಕು. ಕನ್ನಡದ ಜನರ ಬಗ್ಗೆ ಪಂಪ ಹೇಳ್ತಾನೆ, ಕುರಿತೋದಯಂ ಕಾವ್ಯ ಪರಿಣಿತ ಪ್ರಯೋಗಮತಿಗಳು ಅಂತ. ಅಂದ್ರೆ ಏನೂ ಓದ್ಕೊಂಡಿಲ್ಲ ಆದ್ರೂ ಕೂಡ ಕಾವ್ಯದ ಬಗ್ಗೆ ಅವರು ಮಾತಾಡಬಲ್ಲರು ಅಂತ. ನೋಡಿ, ನೀವೀಗ ರೈತಾಪಿ ಕೆಲಸದಲ್ಲಿ ಇರೋರು ಕನ್ನಡದ ಬಗ್ಗೆ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದು ಬಹಳ ಮುಖ್ಯ ಆಗತ್ತೆ. ಎಷ್ಟೋ ಸಲ ನಾವು ಅಂತೀವಿ ರೈತರಿಗೆ ಅಷ್ಟೇನು ಬಹಳಷ್ಟು ಬೇರೆ ಜ್ಞಾನ ಇರ್ಲಿಕ್ಕಿಲ್ಲ ಅಂತೇಳಿ. ಹಾಗೆ ಹೇಳೋದೇ ಇಲ್ಲ. ಯಾಕಂದ್ರೆ ಯಾರು ಯಾವ ಟೈಮಲ್ಲಿ ಏನು ಹೇಳ್ತಾರೆ, ಯಾವ ವಿಚಾರವನ್ನು ಹೇಳ್ತಾರೆ ಗೊತ್ತಿಲ್ಲ. ಬದುಕಿನ ಬಗ್ಗೆ ಅಂತೂ ಸ್ಪಷ್ಟವಾದ ಜ್ಞಾನ ಅವರಿಗಿದೆ. ಬುದ್ಧಿ ಇದೆಲ್ಲ ತಿಳ್ಕೋಬೇಕಾದ್ರೆ ನಮ್ಮ ಮೈಸೂರು ಆಕಾಶವಾಣಿನೇ ಮುಗೀತು. ಕಟ್ಟ ಕಡೆಗೆ ನಾವು ಅಲ್ಲಿಗೆ ಹೋಗ್ಬಿಟ್ರೆ ಸಾಕು. ಮೈಸೂರು ಆಕಾಶವಾಣಿಲೇ ನಾವು ತಿಳ್ಕೊಂಡಿರೋದು. ನಾವು 1ನೇ ಕ್ಲಾಸ್ ಓದಿಲ್ಲ, 1ನೇ ಕ್ಲಾಸ್ ಓದಿಲ್ಲ ನಾನು. ನೋಡಿ ನೋಡಿ ನೋಡಿ, ನಮ್ಮ ಮೈಸೂರು ಮಹಾರಾಜರು ಪುಣ್ಯಾತ್ಮರಿಗೆ ಕೈ ಮುಗಿಬೇಕು. ನಿಜ ನಿಜ ನಿಜ. ಮೈಸೂರು ಮಹಾರಾಜರು ಪುಣ್ಯ ನಾಡು ಇಡೀ ದೇಶನೇ ಕೂಡ ನಮ್ಮ ಮೈಸೂರು ಮಹಾರಾಜರುಗಳನ್ನ ನೆನಪಾಡ್ತಾರೆ. ವಿಶ್ವನೇ ಅನೇಕ ಯೋಜನೆಗಳನ್ನ ಜಾರಿಗೆ ತಂದ ಪ್ರಥಮರು ಅವರು. ನಿಜ ಬದಿ ಇಡೀ ವಿಶ್ವನೇ ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಬೆಳ್ಳಿ ತೋರಿಸಿ ನೋಡಂಗಿಲ್ಲ, ಆ ಮಟ್ಟಕ್ಕೆ ಮಾಡವ್ರೆ. ಹೌದು, ಆ ಮಟ್ಟದಲ್ಲಿ ಅವ್ರೆ ಬುದ್ಧಿ ಅವರು. ಬಹಳ ಖುಷಿ ಆಗತ್ತೆ ನಿಮ್ಮ ಜ್ಞಾನದ ಬಗ್ಗೆ, ನಿಮ್ಮ ಅನೇಕ ವಿಚಾರಗಳಾಗಿರ್ಬೋದು, ನಿಮ್ಮ ಆರೋಗ್ಯ, ನಿಮ್ಮ ಸೈಕಲ್ ಕುರಿತಾದ ಮಾತುಗಳು ಎಲ್ಲವೂ ಕೂಡ ಬಹಳ ಒಳ್ಳೆ ವಿಚಾರಗಳೇ ಹೇಳಿದಿರಿ ನೀವು. ನನಗೆ 65 ವರ್ಷ ಆಗಿದೆ, ಒಂದ್ ಇಂಗ್ಲಿಷ್ ನಾನು ಸೂಚಿಸ್ಕೊಂಡಿಲ್ಲ ನಾನು. ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ. ಇಲ್ಲ, 14 ಗಲಾಟೆ ಇಲ್ಲಿ ಗುಂಡೇಟು ಬಿದ್ದಾಗ ಮಾತ್ರ ಒಂದು 29 ದಿನ ಇಂಗ್ಲಿಷ್ ಮಾಡಾರೆ. ಬದನವಾಳು ಗ್ರಾಮದಲ್ಲಿ ನಿಮ್ಗೆ ಈ ಗುಂಡೇಟು ಬಿದ್ದಿತ್ತಾ? ಬಿದ್ದಿತ್ತು. ನಮ್ಮ ಅವಾಗ ಹಿಂಸೆ ಆಗಿತ್ತಲ್ಲ, ನಾವು ದಲಿತರ ಬಗ್ಗೆ ಹಿಂಸೆ ಕೊಟ್ಟಿದ್ದಲ್ಲ, ಆಗ 14 ಗಲಾಟೆ ಗುಂಡೇಟು ಬಿತ್ತು. ಅವಾಗ ಮಾತ್ರ ಇಂಗ್ಲಿಷ್ ತಗೊಂಡಿದ್ದೀನಿ 28 ದಿನ. ಓಹೋ, ಸೊ ಗುಣ ಆದ್ರಿ? ಗುಣ ಅದು ಗುಂಡು ಒಳಗಡೆನೆ ಐತೆ, ತೆಗ್ದಿಲ್ಲ. ಕಿಡ್ನಿ ಪಕ್ಕ ಸೇರ್ಬಿಟ್ಟದೆ. ಕಿಡ್ನಿ ಪಕ್ಕ ಸೇರಿದ್ರ ಡಾಕ್ಟರ್ ಹೇಳಿದ್ರು, ಅವ್ರು ಪಾರಿನಿಂದ ಕರೆಸಿದ್ರು. ಅಲ್ಲೇನ್ ಕರೆಸಿ, ನೋಡಪ್ಪ ನಿನ್ ಗುಂಡು ಕಿಡ್ನಿ ಪಕ್ಕ ಸೇರ್ಬಿಟ್ಟದೆ, ಯಾರ ಕಿಡ್ನಿ ಕೊಡಂಗಿದ್ರೆ ನೋಡು, ನಾನು ತೆಗಿತೀನಿ ಗುಂಡ, ಏನಾರ ಫೇಲ್ ಆಗ್ಬಿಟ್ರೆ ಆಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಎಷ್ಟು ವರ್ಷ ಬದುಕ್ಬೋದು ಬುದ್ಧಿ? ನಾನು ಒಂದ್ 20 ವರ್ಷ ಬದುಕ್ಬೋದು ಕಣೆ, ಸಾಕು ಬುದ್ಧಿ ನನಗೆ. ಯಾವಾಗ ಅವಾಗ ಅಂದಿದ್ರು? ಆಗ ಇನ್ನೊಂದು 20 ವರ್ಷ ಬದುಕ್ಬೋದು ಕಣೆ ನೀನು ಅಷ್ಟೇ, ಆಮೇಲೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೆ 1 ಮಗ, 2 ಮಗ ಇತ್ತು ನೋಡಿ, 3 ತಿಂಗಳು ಮಗ. 20 ವರ್ಷ ಅಲ್ವಾ, ಸಂಪಾದನೆ ಚೆನ್ನಾಗಿ ಬೆಳೆಸ್ಬಿಡ್ತೀನಿ, ಮಗಳಿಗೆ ಬೆಳೆಸ್ಬಿಡುವ, ಅಲ್ಲೇ ನಾನು ಸಾಕು ಅಂದ್ಬಿಟ್ಟು 2,500 ರೂಪಾಯಿ ಕೊಟ್ಟಿದ್ರು ನನಗೆ ಗವರ್ಮೆಂಟ್ ಇಂದ. ಅದ್ 2,000 ಮಾಡಿಕೊಂಡು ಈಗ ನಮ್ಗೆ ನೋಡಕ್ ಬರ್ತಿರಲ್ಲ, ಕೃಷಿ ಕಾರ್ಮಿಕಲ್ವಾ, 150 ಹಿಂಗ್ ಕೊಟ್ಬಿಟ್ಟು ಹೋಗಿದ್ರಾಗ. ಅದೊಂದು 2,000 ಆಗಿತ್ತು. ನೋಡಿ, ಜಾಸ್ತಿ ಕೆಲಸ ಮಾಡ್ಬಿಡ್ಕಣೆ, ಏನೋ ಒಂದು ಅಂಗಡಿ ಪಂಗಡಿ ಮಡಿಕೊಂಡು ಜೀವನ ಮಾಡಿ ಅಂತ ಹೇಳಿದ್ರು. ಒಂದು ಅಂಗಡಿ ಮಡಿಕೊಬಿಟ್ಟೆ, ಗದ್ದೆ ಕೆಲ್ಸಕ್ಕೂ ಹೋದೆ, ಬಿತ್ತನೆ ಹೊಡೆಯೋದು, ಕೃಷಿ ಮಾಡೋದು, ದನಗಳು ಮೇಯಿಸೋದು, ದನಗಳು ಇದ್ದೋ, ಕುರಿಗಳು ಇದ್ದೋ, ಕೋಳಿಗಳು ಇದ್ದೋ ಬದಿ. ಈಗ 65 ವಯಸ್ಸು ಆಯ್ತಲ್ವಾ, ನನ್ನ ಕೈಲಿ ಆಯ್ಕಿಲ್ಲ. ನನ್ನ ಮಗ ಕೆಲಸ ಸೇರ್ಕೊಂಡವನೆ, ITI ಮಾಡ್ಬಿಟ್ಟು ಮೆಕ್ಯಾನಿಕ್. ಈಗ ಅವ್ನಿಗೆ ಹಿಂಸೆ ಕೊಡ್ಬೇಕು, ಎಲ್ಲಾನು ಮಾರ್ಬಿಟ್ಟೆ ಬದಿ. 2 ಎಕರೆ ಮಾತ್ರ 35 ವರ್ಷ ಆಗದೆ ವಾರ್ಕ್ ಮಾಡ್ಕೊಂಡು, ಅವತ್ತಿಂದನೂ ನಾನೇ ಮಾಡ್ತಾನೆ. ಅವ್ರಿಗೆ ಅರ್ಧ, ನನ್ಗರ್ಧ. ಅದ್ರಲ್ಲಿ ಚೆನ್ನಾಗಿ ಒಂದು ಪೈಸಾ ಸಾಲ ಮಾಡಿಲ್ಲ ನಾನು. 3 ಹೆಣ್ಣು ಮಕ್ಕಳು ಹುಟ್ಟಿದೋ, 1 ಗಂಡು ಮಗ ಹುಡ್ತು, ಯಾವುದೇ ಕಾರಣಕ್ಕೂ 2 ತಾರಸಿ ಮನೆ ಕಟ್ಟಿನಿ, 1 ಪೈಸಾ ಸಾಲ ಮಾಡಿಲ್ಲ. ಇಲ್ಲ, ನಿಮ್ಮ ಜೀವನದ ಕಥೆಗಳು ಬಹಳ ವಿಶೇಷವಾಗಿದೆ ಮತ್ತು ಬಹಳ ಧೈರ್ಯವಂತರು ನೀವು. ಇಷ್ಟೆಲ್ಲ ಗುಂಡು ಒಂದು ನಿಮ್ಮ ಮೈಯಲ್ಲಿ ಇದ್ರೂ ಕೂಡ ಧೈರ್ಯ ಕಳ್ಕೊಂಡಿಲ್ಲ. ನೀವು ಜೀವನದಲ್ಲಿ ಬಹಳಷ್ಟು ಗಟ್ಟಿಯಾಗಿ ಬದುಕಲಿಕ್ಕೆ ಸಾಧ್ಯವಿದೆ ಅಂತೇಳಿ ತೋರಿಸ್ಕೊಟ್ಟಿದ್ದೀರಿ. ಎದುರ್ಬೇಡ್ದು ಬುದ್ಧಿ, ಎದುರ್ತು ಕತೆ ಮುಗೀತು. ಜ್ಞಾನವಾಗಿ ಹೇಳ್ಬೇಕು 2 ಮಾತಾ. ಕೇಳಿಲ್ವಾ, ನೀನು ಹೋಗ ಬರಗೆ, ನಿನ್ ಸವಾಸ ಬೇಡ, ಹೋಗು. ಕೇಳ್ತಾ ಇನ್ನೊಂದ್ 2 ಮಾತಾ ಆಡುವ. ನಿಮ್ಮ ಮಾತುಗಳನ್ನ ನಮ್ಮ ಎಲ್ಲ ಕೇಳೋರೆಲ್ಲ ಬಹಳ ವಿಶೇಷ, ಬಹಳ ಗ್ರೇಟ್ ವ್ಯಕ್ತಿ ಅಂತ ಹೇಳ್ತಾರೆ. ಇಂಥವ್ರು ಇಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ, ಮತ್ತೆ ಇನ್ನೊಬ್ರು ಬದುಕಲಿಕ್ಕೆ 4 ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಅದು ಹೆಂಗೆ ಅಂದ್ರೆ, ಎಷ್ಟೇ ನೋವಿದ್ರು ಆ ನೋವನ್ನು ನಾವು ಮರಿಬೇಕು, ಸಂತೋಷವಾಗಿ ಧೈರ್ಯವಾಗಿ ಮುನ್ನುಗ್ಗಬೇಕು ಅನ್ನೋಂಥ ವಿಚಾರಗಳನ್ನು ನೀವು ಈ ಮೂಲಕ ತಿಳಿಸಿದ್ದೀರಿ. ಚಂದ್ರರಾಜ್ ಅವರೇ, ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಬುದ್ಧಿ. ನಮ್ಮ ಕೇಳುವವರು ಮತ್ತೆ ಆಕಾಶವಾಣಿ ನಮ್ಮ ದೊಡ್ಡವರು ಬುದ್ಧಿಯವರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮಸ್ತೆ ಬುದ್ಧಿ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.